ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನೋಡಿ, ಏನು ನಿನ್ನೆ ಆಗಿರುವಂಥ ಘಟನೆ ಇದೆ, ಅದಾಗಬಾರ್ದಾಗಿತ್ತು. ಓಹೋ, ಇಂಟರ್ನ್ಯಾಷನಲ್ ಹೀರೋ ಪ್ರಿಯಾಂಕ್ ಖರ್ಗೆ ಅವರು ಇವಾಗ ಬಂದ್ರ ಸ್ವಾಮಿ? ನಿನ್ನೆಯಿಂದ ಸಿಕ್ಕಾಪಟ್ಟೆ ಬ್ಯುಸಿ ಅನ್ಸುತ್ತೆ. ಪುರ್ಸೊತ್ತೇ ಇಲ್ವೇನೋ? ಕಲಬುರ್ಗಿಯನ್ನ ಹೈಟೆಕ್ ಸಿಟಿ ಮಾಡ್ತಿದ್ದೀರಲ್ವಾ, ಪಾಪ ಎಲ್ಲಿರ್ಬೇಕು ಪುರ್ಸೊತ್ತು? ಅದರ ಮಧ್ಯೆ ದೇಶದ ಇಂಟೆಲಿಜೆನ್ಸ್ ಬಗ್ಗೆ ಯೋಚನೆ ಮಾಡಬೇಕು. ಮೋದಿಜಿ ಎಲ್ಲೋದ್ರು, ಏನ್ ಮಾಡಿದ್ರು ಅಂತ ನೋಡ್ತಾ ಇರಬೇಕು. ಅದು ಅಲ್ಲದೆ ತಮ್ಮ ವಿರುದ್ಧ ಮಾತನಾಡಿದವರ ವಿರುದ್ಧ ಕೇಸ್ ಹಾಕಬೇಕು. ನ್ಯಾಯಾಲಯದಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅಂದಾಗ ಚೇಲಗಳು ಗೂಂಡಗಳನ್ನು ಕಳಿಸಿ ಮುತ್ತಿಗೆ ಹಾಕಿ ಹಲ್ಲೆ ಮಾಡಿಸೋಕೆ ಮುಂದಾಗಬೇಕು. ಅಬ್ಬಬ್ಬಾ, ಒಂದಾ ಎರಡ ಕೆಲಸ? ಈ ಗ್ಯಾಪ್ನಲ್ಲಿ ಈ 11 ಜನರ ಸಾವೆಲ್ಲ ಲೆಕ್ಕನ ಹೇಳಿ ಈ ಮನುಷ್ಯಂಗೆ. ನೆನ್ನೆ ಸಂಜೆ 4ರಿಂದ 5 ಗಂಟೆಗೆ ಇನ್ಸಿಡೆಂಟ್ ಆಗಿದೆ. ಆದ್ರೆ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಂತಹ ಪ್ರಿಯಾಂಕ್ ಖರ್ಗೆಗೆ ಬೆಂಗಳೂರಿನ ವಿಷಯ ರಾತ್ರಿ 10 ಗಂಟೆಗೆ ಗಮನಕ್ಕೆ ಬಂದಿದೆ ಅನ್ಸುತ್ತೆ. 10:20ಕ್ಕೆ ಒಂದು ಟ್ವೀಟ್ ಮಾಡ್ತಾರೆ. ಇವರ ಮುಖಕ್ಕಿಷ್ಟು ಬೆಂಕಿ ಹಾಕ. ಅವತ್ತು ಪಹಲ್ಗಾಮ್ ದಾಳಿ ಆದಾಗ ಬಡ್ಕೋತಿದ್ರಲ್ವಾ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ, ಈಗ ಎಲ್ಲೋಯ್ತು ಆ ಹರುಕುಬಾಯಿ? 11 ಜನ ಅಮಾಯಕರನ್ನ ನಿಮ್ಮದೇ ಸರ್ಕಾರ ಬಲಿ ತಗೊಳ್ತಲ್ವಾ? ಕೇಳ್ಬೇಕಾಗಿತ್ತು ಸಿದ್ದರಾಮಯ್ಯನವರ ಕಾಲರ್ ಪಟ್ಟಿ ಹಿಡಿದು. ಯಾಕೆ ಮೋದಿ ಅವರಿಗಷ್ಟೇ ಪ್ರಶ್ನೆ ಮಾಡೋದಾ ಪ್ರಿಯಾಂಕ್ ಖರ್ಗೆ ಅವರೇ? ನೋಡಿ, ಎಲ್ಲದರಲ್ಲೂ ರಾಜಕೀಯ ಮಾಡೋದು ಸರಿ ಅಲ್ಲ. ಬಿಜೆಪಿ ಅವರು ಈ ಕಲೆ ಬಹಳ ಚೆನ್ನಾಗಿ ಕಲ್ತು ಬಿಟ್ಟಿದ್ದಾರೆ. ಇದು ಎಲ್ಲದರಲ್ಲೂ ರಾಜಕೀಯ ಬೆರೆಸೋದು, ಎಲ್ಲದರಲ್ಲೂ ಬಂದು ಏನಾದರೂ ಒಂದು ಏನೋ ಕಮ್ಯುನಲ್ ಆಂಗಲ್ ಕೊಡೋದು, ಇಟ್ಸ್ ನಾಟ್ ಕರೆಕ್ಟ್ ಎವ್ರಿ ಟೈಮ್. ಓಹೋ, ಕ್ಯಾ ಬಾತ್ ಹೇ. ರಾಜಕೀಯ ಅಂತೆ, ಬಿಜೆಪಿ ಎಲ್ಲದನ್ನು ರಾಜಕೀಯ ಮಾಡ್ತಿದ್ಯಂತೆ. ರೀ, ಯಾವ ಮುಖ ಇಟ್ಕೊಂಡು ಈ ಮಾತು ಹೇಳ್ತಿದ್ದೀರಾ? ರಾಜಕೀಯ ಮಾಡಿದ್ದು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆದ್ರೆ ಮೋದಿ ತಲೆಗೆ ಕಟ್ಟಿದ ಕೆಟ್ಟ ರಾಜಕಾರಣಿ ನೀವು ಬಿಜೆಪಿ ರಾಜಕೀಯ ಮಾಡಿದ್ದು ಅಂತ ಹೇಳ್ತಿದ್ದೀರಲ್ವಾ? ನಿಮ್ಮ ಯೋಗ್ಯತೆಗೆ ಇಷ್ಟು ದೊಡ್ಡದಾಗಿ ಬಡವರ ಪರ ಅಂತ ಹೇಳ್ತಿದ್ದೀರಲ್ವಾ? ನಿನ್ನೆ ಯಾರ ತೆವಲಿಗೆ ಈ ಪ್ರಾಣ ಹೋಯ್ತು ಅದನ್ನ ಹೇಳಿ. ಸ್ಟೇಜ್ ಮೇಲೆ ನಿಮ್ಮ ಕಾಂಗ್ರೆಸ್ ನಾಯಕರು ಅವರ ಮಕ್ಕಳು ಫೋಟೋಗೆ ಪೋಸ್ ಕೊಟ್ಕೊಂಡು ನಿಂತಿದ್ರು. ಆದ್ರೆ ಅಲ್ಲಿ ಸಾಮಾನ್ಯ ಜನರು ಬೀದಿಯಲ್ಲಿ ಹೆಣ ಆದ್ರು. ಹೊರಗೆ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಿದ್ರು ಕೂಡ ಡಿಸಿಎಂ ಡಿಕೆಶಿ ಅವರು ಆ 75,000 ಶಾಲ್ ಹಾಕೊಂಡು ಇವರೇ ಟ್ರೋಫಿ ಗೆದ್ದಂಗೆ ಸಂಭ್ರಮಿಸ್ತಾ ಇದ್ರಲ್ವಾ? ಯಾವ ಪುರುಷಾರ್ಥಕ್ಕೆ ಸ್ವಾಮಿ? ಅದಾದ್ಮೇಲೆ ಇವತ್ತು ಬಂದು ಕಾರಲ್ಲಿ ಕಣ್ಣೀರಿಟ್ಕೊಂಡು ಡ್ರಾಮಾ ಮಾಡೋದು ಬೇರೆ. ಎದೆ ಮುಟ್ಕೊಂಡು ಹೇಳಿ, ನಿನ್ನೆ ಟ್ರೋಫಿ ಹಿಡಿದು RCB ತಂಡದ ಜೊತೆ ಫುಲ್ ಖುಷಿಯಾಗಿ ಸಂಭ್ರಮಿಸ್ತಿರ್ಬೇಕಾದ್ರೆ ಹೊರಗೆ ಇಂಥ ಘಟನೆ ನಡೆದಿದ್ದು ಡಿಕೆಶಿ ಅವರಿಗೆ ಗೊತ್ತೇ ಇರ್ಲಿಲ್ವಾ? ಹಾಗಾದ್ರೆ ಗೊತ್ತಿಲ್ಲ ಅಂದ್ರೆ ಇವರೆಂಥ ಡಿಸಿಎಂ, ಇವರೆಂಥ ಬೆಂಗಳೂರು ಉಸ್ತುವಾರಿ ಸಚಿವರು? ಸೀರಿಯಸ್ಲಿ, ಒಬ್ಬೊಬ್ಬ ಕಾಂಗ್ರೆಸ್ ನಾಯಕರನ್ನ ನೋಡಿದ್ರೆ, ನಿನ್ನೆಯ ದೃಶ್ಯಗಳನ್ನ ನೆನೆಸ್ಕೊಂಡ್ರೆ, ಇವರ ಹೇಳಿಕೆಗಳನ್ನ ಡ್ರಾಮಾಗಳನ್ನ ಕೇಳಿಸ್ಕೊಂಡ್ರೆ ಮಯೂರಿಯುತ್ತೆ. ಅವರೊಬ್ರು CM, ಅಲ್ಲಿ 11 ಜನ ಪ್ರಾಣ ಬಿಟ್ಟಿದ್ದಾರೆ. ನಾಡಿನ ಮುಖ್ಯಮಂತ್ರಿಯಾಗಿ ಒಂದು ಚೂರಾದ್ರೂ ಮನ್ಸಲ್ಲಿ ಬೇಜಾರ ಇತ್ತ? ನಮ್ಮ ತೆವಲಿಗೆ ಪ್ರಾಣ ತೆಗೆದ್ವಲ್ವಾ ಅನ್ನೋ ಪಶ್ಚಾತ್ತಾಪ ಆದ್ರೂ ಇತ್ತ? ಇಲ್ವೇ ಇಲ್ಲ. ಮಾಡೋದೆಲ್ಲ ಮಾಡಿ ಮಾಧ್ಯಮದವರಿಗೇನೆ ಗದರಿಸ್ತಾರೆ. ಈ ದುರಂತ ಕೇಳಪ್ಪ ಇದೆ, ಸುಮ್ಮನೆ ನೀನು ಎಷ್ಟಾರು ಮಾತಾಡ್ತೀಯ? ಕೇಳಯ್ಯ, ನೀನು ಏನ್ ನೀ ಹೇಳೋದ್ ಕೇಳ, ನಾನು ಉತ್ತರ ಕೊಡಕ್ಕಾಗಲ್ಲ. ನಾನು ಕೇಳಪ್ಪ ಸುಮ್ಮನೆ. ಇವರು ಜವಾಬ್ದಾರಿ ಸ್ಥಾನದಲ್ಲಿರುವಂತ ನಮ್ಮ ನಾಯಕ, ನಾಡನ್ನ ಕಾಪಾಡೋಕೆ ಬಂದಿರೋರು. ಇನ್ನೂ ನೆನಪಿದೆ, ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ಅವರ ಸಿನಿಮಾ ರಿಲೀಸ್ ಟೈಮಲ್ಲಿ ಥಿಯೇಟರ್ ವಿಸಿಟ್ಗೆ ಹೋದಾಗ ಕಾಲ್ತುಳಿತದಲ್ಲಿ ಒಬ್ಬ ಸಾವನ್ನಪ್ಪಿದ್ರು. ಆಗ ಇದೇ ಕಾಂಗ್ರೆಸ್ನ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಎಂಥ ಹೊಲಸು ರಾಜಕೀಯ ಮಾಡ್ತಾರ ಅಂದ್ರೆ, ಅಲ್ಲು ಅರ್ಜುನ್ ಅವರ ಮೇಲೆ ಕೇಸ್ ದಾಖಲಿಸಿಕೊಂಡು ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಈಗ ಹೇಳಿ, ಈ 11 ಜನರ ಸಾವಿಗೆ ಯಾರ್ ಕಾರಣ? ಸರ್ಕಾರದ ಆತುರಕ್ಕೆ ಬಲಿಯಾದ್ರು ಅಂದ್ಮೇಲೆ ಜೈಲಿಗೆ ಹೋಗ್ಬೇಕಾದವರು ಯಾರು? ಪ್ರಿಯಾಂಕ್ ಖರ್ಗೆ ಅವರೇ
ಸಂವಿಧಾನದ ಪುಸ್ತಕ ತೆಗೆದು ಓದಿ. ಅಲ್ಲೇನು ನಿಮಗೆ ಹಾಗೂ ನಿಮ್ಮ ಪಕ್ಷಕ್ಕೆ ಅಂತ ಸಪರೇಟ್ ಕಾನೂನುಗಳು ಇಲ್ಲ ತಾನೆ? ನನಗೆ ನಗು ಬರ್ತಾ ಇರೋದು ಏನು ಗೊತ್ತಾ? ಖರ್ಗೆ ಹಾಗೂ ಅವರಪ್ಪ ಮಹಾಕುಂಭಮೇಳದ ಬಗ್ಗೆ ಮಾತಾಡಿದ್ರು, ಅಲ್ಲಿನ ಕಾಲ್ ತುಳಿತದ ಬಗ್ಗೆ ಮಾತಾಡ್ತಾರೆ. ಆತಂಕವಾದಿಗಳು ಎಲ್ಲೋದ್ರು? ವೇರ್ ಆರ್ ದೋಸ್ 4 ಪೀಪಲ್? 250 ಕಿಲೋಮೀಟರ್ ಒಳಗಡೆ ಬಂದು 26 ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು? ದೇಶದ ಒಳಗಡೆ ಬಂದ್ರ ಹೊರಗಡೆ ಬಂದ್ರ? ಏನ್ ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸ್? ಎಲ್ಲೋದ್ರು ನಿಮ್ಮ ಅಜಿತ್ ದೋವಲ್, ಜೇಮ್ಸ್ ಬಾಂಡ್? ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು? ಅದ್ರ ಬಗ್ಗೆ ಯಾರಾದ್ರೂ ಕೇಳ್ತಾ ಇದಾರ ಸರ್? ಆ 4 ಜನ ಎಲ್ಲೋದ್ರು? ಏನು ಇಲ್ಲಿ ಕರ್ನಾಟಕಕ್ಕೆ ಬಂದ್ರ, ತೆಲಂಗಾಣಗೆ ಹೋದ್ರ, ಬಾಂಗ್ಲಾದೇಶಿಗೆ ಹೋದ್ರ, ಚೈನಾಗೆ ಹೋದ್ರ, ವಾಪಸ್ ಪಾಕಿಸ್ತಾನಿಗೆ ಹೋದ್ರ? ಇವರ ಯೋಗ್ಯತೆಗೆ 3 ಲಕ್ಷ ಜನರನ್ನೇ ನಿಭಾಯಿಸೋದಕ್ಕೆ ಆಗ್ಲಿಲ್ಲ. ಅಲ್ಲಿ ಯೋಗಿಜಿ 65 ಕೋಟಿ ಜನರನ್ನ ನಿಭಾಯಿಸಿದ್ದಾರೆ. ಅವರು ನಿಜವಾದ ನಾಯಕ ಅಂದ್ರೆ. T20 ವರ್ಲ್ಡ್ ಕಪ್ ಗೆದ್ದಾಗ ಮಹಾರಾಷ್ಟ್ರ ಸರ್ಕಾರ ಇಂಡಿಯಾ ಟೀಮ್ಗೆ ಮೆರವಣಿಗೆ ಮಾಡೋದಕ್ಕೆ ಮಾಡಿತ್ತಲ್ವಾ, ಅದು ವ್ಯವಸ್ಥೆ ಅಂದ್ರೆ. ಇನ್ನೂ ನೆನಪಿದೆ, ಯೋಗಿಜಿ ಒಂದು ಚಿಕ್ಕ ಅನಾಹುತ ಆಯಿತು ಅಂತ ತಾವೇ ಖುದ್ದಾಗಿ ಎಲ್ಲವನ್ನ ಮಾನಿಟರ್ ಮಾಡಿದ್ರು. ಅಮಾಯಕರ ಪ್ರಾಣ ಹೋದಾಗ ಮಗು ತರಹ ಅತ್ತು ಬಿಟ್ಟಿದ್ರು. ಇವರು ನಿಜವಾದ ನಾಯಕ ಅಂದ್ರೆ. ಏನ್ ಮಾಡೋದು, ನಮಗೆ ಸಿಕ್ಕಿದ್ದು ಇಂಥವ್ರು. ಒಂದು ಮಾತು ಪ್ರಿಯಾಂಕ್ ಖರ್ಗೆ ಅವರಿಗೆ, ತಾಕತ್ತಿದ್ರೆ ಗೃಹ ಮಂತ್ರಿ ಹಾಗೂ ನಿಮ್ಮ ಮುಖ್ಯಮಂತ್ರಿಗೆ ಉಗಿರಿ, ಇಲ್ಲಾಂದ್ರೆ ಇನ್ನೊಂದ್ಸಲ ನಿಮಗೆ ಬೇಡದೇ ಇರೋ ವಿಷಯಕ್ಕೆ ಮೂಗು ತುರ್ಸೋದಕ್ಕೆ ಬರಬೇಡಿ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.